ಹಾಯ್ ಎವ್ರಿವನ್, ನಮಸ್ತೆ. ಕನ್ನಡ ಪದಬಂಧದ ಆಸಕ್ತರಿಗೆ ಇಂದಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣವಾ? ಎಡದಿಂದ ಬಲಕ್ಕೆ ಕ್ರಮ ಸಂಖ್ಯೆ 2. ಜಾನಕಿಯ ಹೆಸರಿನ ಹಣ್ಣು 4 ಅಕ್ಷರಗಳು. ಜಾನಕಿಯ ಹೆಸರು ಅಂದರೆ ಸೀತಾ, ಹಣ್ಣು ಅಂದರೆ ಸೀತಾಫಲ. ಸೀತಾಫಲ. 4ನೇದನ್ನು ಗಮನಿಸೋಣ. ಹೂವು ಅಥವಾ ಪುಷ್ಪ 2 ಅಕ್ಷರಗಳು. ಇದನ್ನು ಬರೆಯೋದಕ್ಕಿಂತ ಮುಂಚೆ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂನ ಗಮನಿಸೋಣ. ಏಕೆಂದರೆ ಹೂವು ಅನ್ನೋ ಪದಕ್ಕೆ ಸುಮಾರು ಸಮಾನಾರ್ಥಕ ಪದಗಳಿದೆ. ಸೊ ಈ ಪದಬಂಧಕ್ಕೆ ಯಾವುದು ಸೂಕ್ತವಾಗುತ್ತೆ ಅಂತ ನಾವು ತಿಳ್ಕೊಬೇಕಂದ್ರೆ 5ನೆಯ ಕ್ಲೂನ ನಾವು ಬಿಡಿಸ್ಬೇಕು. 5ನೇ ಕ್ಲೂನ ನೋಡೋಣ. ಮೇಲಿನಿಂದ ಕೆಳಕ್ಕೆ ಚಿತ್ತದಲ್ಲಿರುವ ಆಸೆ 4 ಅಕ್ಷರಗಳು. ಚಿತ್ತ ಅಂದರೆ ಮನಸ್ಸು, ಆಸೆ ಅಂತಂದರೆ ಮನೋರಥ ಅಂತ ಉತ್ತರ ಬರುತ್ತೆ. ಮನಸ್ಸಿನಲ್ಲಿರುವ ಅನುರಥ ಅಂತ ಬರುತ್ತೆ. ಸೊ ಉತ್ತರ ಬಂದು ಮನೋರಥ. ಈಗ 4ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಹೂವು ಅಥವಾ ಪುಷ್ಪ 2 ಅಕ್ಷರಗಳು. ಈಸಿಯಾಗಿ ಊಹಿಸ್ಬೋದು, ಸುಮ. ಈಗ 6ನೇದನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ 3 ಅಕ್ಷರದ ಅವಸರ. ಉತ್ತರ ಧಾವಂತ. ಈಗ 7ನೇದನ್ನು ಗಮನಿಸೋಣ. ಶಿವ ಪಾರ್ವತಿಯರ ಹೆಸರಿನಲ್ಲಿರುವ ಪರ್ವತ ಶಿಖರ 5 ಅಕ್ಷರಗಳು. ಶಿವ ಪಾರ್ವತಿಯರ ಹೆಸರು ಹೊಂದಿರುವಂತಹ ಪರ್ವತ ಶಿಖರ ಗೌರಿ ಶಂಕರ. ಈಗ 9ನೇ ಕ್ಲೂನನ್ನು ಗಮನಿಸೋಣ. ಯಾವಾಗಲೂ ಎಂಬರ್ಥದ ಪದ 5 ಅಕ್ಷರ. ಯಾವಾಗಲೂ ಅಂತ 5 ಅಕ್ಷರದ ಪದ ಅಂದರೆ ಅನವರತ. ಈಗ 12ನೇದನ್ನು ಗಮನಿಸೋಣ. ಜಿಂಕೆಯ ಕಣ್ಣು 5 ಅಕ್ಷರಗಳು. ಜಿಂಕೆ ಅಂದರೆ ಮೃಗ, ಕಣ್ಣು ಅಂದರೆ ನಯನ. ಉತ್ತರ ಮೃಗ ನಯನ. ಈಗ 14ನೇದನ್ನು ಗಮನಿಸೋಣ. ಬಣ್ಣವೂ ಹೌದು, ಒಂದು ಬಗೆಯ ಹಣ್ಣು ಹೌದು, 3 ಅಕ್ಷರ. 14ನೇಯ ಉತ್ತರ ಅದು ಬಣ್ಣದ ಹೆಸರು ಕೂಡ ಆಗಿರಬೇಕು, ಮತ್ತು ಅದು ಒಂದು ಹಣ್ಣು ಕೂಡ ಆಗಿರಬೇಕು. ಉತ್ತರ ಕಿತ್ತಳೆ. ಈಗಿನ ಸೀಸನ್ನಲ್ಲಿ ಜಾಸ್ತಿ ಕಿತ್ತಳೆ ಹಣ್ಣುಗಳು ಮಾರಾಟ ಆಗುತ್ತೆ. ರುಚಿಕರವಾಗಿ ಕೂಡ ಇರುತ್ತೆ ಅಲ್ವಾ? 15ನೇದನ್ನು ಗಮನಿಸೋಣ. ಮುತ್ತಿನ ಅಥವಾ ಕಪ್ಪೆಯ ಚಿಪ್ಪು 2 ಅಕ್ಷರ. ಇದನ್ನು ಮಾಡೋದಕ್ಕಿಂತ ಮುಂಚೆ 10ನೇದನ್ನು ನಾವು ಗಮನಿಸೋಣ. ಚಂದ್ರನನ್ನು ಹೀಗೂ ಹೇಳಬಹುದು 4 ಅಕ್ಷರಗಳು. ಚಂದ್ರನಿಗೆ ಸುಮಾರು ಸಮಾನಾರ್ಥಕ ಪದ ಅಥವಾ ಅನ್ವರ್ಥ ನಾಮಗಳಿದೆ. ಅದರಲ್ಲಿ ಈ ಕ್ಲೂಗೆ ಹೊಂದುವಂತಹ ಉತ್ತರವನ್ನು ಗಮನಿಸೋಣ. ಉತ್ತರ ಅಮೃತಾಂಶು. ಅಮೃತಾಂಶು. ಈಗ 15ಕ್ಕೆ
ಉತ್ತರವನ್ನು ನೋಡೋಣ. ಮುತ್ತಿನ ಅಥವಾ ಕಪ್ಪೆಯ ಚಿಪ್ಪು, ಅದಕ್ಕೆ 2 ಅಕ್ಷರದ್ದು ಶುಕ್ತಿ ಅಂತ ಹೇಳ್ತಾರೆ. ಈಗ 16ನೇದನ್ನು ಗಮನಿಸೋಣ. ಎಡದಿಂದ ಬಲಕ್ಕೆ. ಕಾಳಧನವನ್ನು ಆಡುಮಾತಿನಲ್ಲಿ ಹೇಳೋಣ. 4 ಅಕ್ಷರ. ಕಾಳಧನ, ಬ್ಲ್ಯಾಕ್ ಮನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಕನ್ನಡದಲ್ಲಿ ಕಪ್ಪು ಹಣ ಅಂತ ಹೇಳ್ತಾರೆ. ಆಡುಮಾತು ಅಂದರೆ ನಾವು ಸಾಮಾನ್ಯವಾಗಿ ಮಾತಾಡುವ ಭಾಷೆಯಲ್ಲಿ ಹೇಳುವಂಥದ್ದು. ಓಕೆ, ಈಗ ಮೇಲಿನಿಂದ ಕೆಳಕ್ಕೆ ಕ್ಲೂಗಳನ್ನು ಗಮನಿಸೋಣ. ಮೊದಲನೆಯದು ಬೆಟ್ಟದ ಮೇಲಿನ ತಂಪು ಪ್ರದೇಶ, 4 ಅಕ್ಷರಗಳು. ಉತ್ತರ ಗಿರಿಧಾಮ. ಈಗ ಎರಡನೆಯದನ್ನು ನೋಡೋಣ. ಚೊಚ್ಚಲ ಬಸುರಿಗೆ ಮಾಡುವ ಒಂದು ಸಂಸ್ಕಾರ, 3 ಅಕ್ಷರಗಳು. ಆಲ್ರೆಡಿ 2 ಅಕ್ಷರ ಇದೆ, 3 ಅಕ್ಷರನ, 3ನೇ ಅಕ್ಷರ ಅಂದರೆ ಮಧ್ಯ ಅಕ್ಷರನ ನಾವು ಊಹಿಸಬೇಕಷ್ಟೆ. ಉತ್ತರ ಸೀಮಂತ. ಈಗ 3ನೇದನ್ನು ಗಮನಿಸೋಣ. ಅಲೆ ಕೊನೆಗೆ ದೀರ್ಘ, 3 ಅಕ್ಷರಗಳು. ಅಲೆ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ, ಅದರಲ್ಲೂ ಸಮಾನಾರ್ಥಕ ಪದದಲ್ಲೂ ಕಡೆಯ ಅಕ್ಷರ ದೀರ್ಘ ಅಕ್ಷರ ಆಗಿರಬೇಕು. ಈ ಕ್ಲೂಗೂ ಕೂಡ 2 ಅಕ್ಷರಗಳು ನಮಗೆ ಸಿಕ್ಕಿದೆ, ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕು. ಲಹರಿ, ಉತ್ತರ ಲಹರಿಯಾಗಿದೆ. ಇಲ್ಲಿ ಕೊನೆಗೆ ದೀರ್ಘ ಇರೋದ್ರಿಂದ ರೀಗೆ, ಲಹರಿಯ ರೀಗೆ ದೀರ್ಘಾಕ್ಷರನೂ ಆಗುತ್ತೆ. ಸೊ ಅದು ಗೌರಿ ಶಂಕರಕ್ಕೂ ಕರೆಕ್ಟಾಗಿ ಹೊಂದತ್ತೆ. ಈಗ 5ನೇದನ್ನು ಗಮನಿಸೋಣ. ಚಿತ್ತದಲ್ಲಿರುವ ಆಸೆ, 4 ಅಕ್ಷರಗಳು. ನಾವು ಮುಂಚೆನೇ ಮಾಡಿದ್ದೀವಿ, ಮನೋರಥ. ಈಗ 7ನೇದನ್ನು ಗಮನಿಸೋಣ. ಆದರ ಪೂರ್ವಕವಾಗಿ ಕೊಡುವ ಒಂದಷ್ಟು ಹಣ. ಉತ್ತರ ಗೌರವಧನ. ಆಲ್ರೆಡಿ ನಮಗೆ 3 ಅಕ್ಷರ ಸಿಕ್ಕಿತ್ತು ಇಲ್ಲಿ. ಈಗ ಉಳಿದ 2 ಅಕ್ಷರನ ನಾವು ಊಹಿಸಿದ್ವಿ. ಮುಂದೆ 8ನೇ ಕ್ಲೂನ ಗಮನಿಸೋದಾದರೆ, ಭೀಷ್ಮನ ತಂದೆಯ ಹೆಸರು ಇಲ್ಲಿ ಚಲ್ಲಾಪಿಲ್ಲಿ, 3 ಅಕ್ಷರಗಳು. ಭೀಷ್ಮನ ಹೆಸರು, ತಂದೆಯ ಹೆಸರು ಶಂತನು. ಶಂತನನ್ನು ಕ್ರಮವಾಗಿ ಶಂತನು ಅಂತ ಬರೆಯೋಂಗಿಲ್ಲ. ಇಲ್ಲಿ ಕ್ಲೂನಲ್ಲಿ ಸೂಚಿಸಿರೋ ಹಾಗೆ ಚಲ್ಲಾಪಿಲ್ಲಿ ಅಂದರೆ ಅದಲ ಬದಲಿಗಳಾಗತ್ತೆ. ಆಲ್ರೆಡಿ ನಮಗೆ 2 ಅಕ್ಷರಗಳು ಸಿಕ್ಕಿರೋದ್ರಿಂದ 3ನೇ ಅಕ್ಷರನ ನಾವು ಈಸಿಯಾಗಿ ಬರಿಬೋದು. ಇಲ್ಲಿ ಶಂತನು ಅನ್ನುವ ಇದರಲ್ಲಿ ಪದದಲ್ಲಿ ಶಂ ಇಲ್ಲ ಆಯಿತು, ಕೆಳಗಡೆ ನಲ್ಲಿತ, ಇದು ಮಧ್ಯದ್ದು ನು ಅಂತ ನಾವು ಊಹಿಸಿದ್ವಿ. ಈಗ ಇದನ್ನು ಚಲ್ಲಾಪಿಲ್ಲಿ ಅಂತ ಹೇಳೋದು. ಈಗ 9ನೇದನ್ನು ಗಮನಿಸೋಣ. ಜಿಂಕೆಯ ಚರ್ಮ, 3 ಅಕ್ಷರಗಳು. 2 ಅಕ್ಷರ ಆಲ್ರೆಡಿ ಸಿಕ್ಕಿದೆ, 3ನೇ ಅಕ್ಷರ ಮಾತ್ರ ನಾವು ಬರಿಬೇಕು. ಉತ್ತರ ಅಜಿನ. ಹತ್ತನೆಯದನ್ನು ಗಮನಿಸೋಣ. ಚಂದ್ರನನ್ನು ಹೀಗೂ ಹೇಳಬಹುದು, 4 ಅಕ್ಷರಗಳು. ಈಗಾಗಲೇ ನಾವು ಅದನ್ನು ಬಿಡಿಸಿದ್ದೀವಿ. ಉತ್ತರ ಅಮೃತಾಂಶು. ಈಗ 11ನೇದನ್ನು ನೋಡೋಣ. 7 ಬಣ್ಣಗಳ ಚಿತ್ತಾರ, 4 ಅಕ್ಷರ. ಉತ್ತರ ಮಳೆಬಿಲ್ಲು. ಈಗ 13ನೇದನ್ನು ನೋಡೋಣ. ಜೋಡಿ ಅಥವಾ ಜೊತೆ, 3 ಅಕ್ಷರಗಳು. 2 ಅಕ್ಷರ ನಮಗೆ ಸಿಕ್ಕಿದೆ, ಯಾ ಮತ್ತು ಕ, ಮಧ್ಯದ ಅಕ್ಷರ ಮಾತ್ರ ನಾವು ಬರಿಬೇಕು. ಉತ್ತರ ಯಮಕ. 14ನೇದನ್ನು ನೋಡೋಣ. ಬೆಳಕಿನ ರೇಖೆ, 3 ಅಕ್ಷರ. ಬೆಳಕಿನ ರೇಖೆಯನ್ನು ನಾವು ಕಿರಣ ಅಂತ ಹೇಳ್ತೀವಿ. ಇದು ಕೂಡ ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕಾಗಿತ್ತು. ಸೊ ಇವತ್ತಿನ ಪದಬಂಧ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ
ನೀವು ಯಾವ ಹೊಸ ಪದಗಳನ್ನು ಕಲ್ತ್ರಿ ಅಂತ ನನಗೆ ತಿಳಿಸ್ತೀರಾ? ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನನ್ನ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ ಹಾಗೂ ಕಮೆಂಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್. ನಮಸ್ತೆ.